ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆರ್ಸಿಬಿ ಆತಿಥೇಯ ಮುಂಬೈ ತಂಡವನ್ನ ಸುಲಭವಾಗಿ ಸೋಲಿಸಿತು. ಹಾರ್ದಿಕ್ ನಾಯಕತ್ವದಲ್ಲಿ ಮುಂಬೈ ತಂಡದ ಸತತ 3ನೇ ಸೋಲು ಇದು. ಆದಾಗ್ಯೂ ಮುಂಬೈ ತಂಡದ ನಾಯಕ ಮತ್ತು ಆರ್ಸಿಬಿಯ ಪವರ್ ಹಿಟ್ಟರ್ಗೆ ಬೇರೆಯದ್ದೇ ಸಂಕಷ್ಟ ಎದುರಾಗಿದೆ. ಪ್ರತಿ ವರ್ಷದಂತೆ ಐಪಿಎಲ್ 2026ರ ಆವೃತ್ತಿಯಲ್ಲಿ ಬಹಳಷ್ಟು ರನ್ಗಳು ದಾಖಲಾಗ್ತಾ ಇದೆ. ಸಿಕ್ಸರ್ ಮತ್ತು ಬೌಂಡರಿಗಳು ಹೆಚ್ಚು ಸಿಡಿತಾ ಇದೆ. ಕೆಲವು ಅದ್ಭುತ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಕೂಡ ಪ್ರದರ್ಶನಗೊಳ್ಳುತ್ತಾ ಇದೆ. ಇದೆಲ್ಲವೂ ಸಹಜ, ಯಾಕಂದ್ರೆ ಇದು ಕ್ರಿಕೆಟ್ನ ಜೀವಾಳ ಮತ್ತು ಈ ಲೀಗ್ನ ವಿಶಿಷ್ಟ ಲಕ್ಷಣ. ಆದರೆ ಮತ್ತೊಂದು ನಿರಂತರ ನಡೀತಾ ಇರುವ ಒಂದು ಸಂಗತಿ ಎಂದರೆ ನಾಯಕರಿಂದ ಹಿಡಿದು ಆಟಗಾರರವರೆಗೆ ಎಲ್ಲರಿಗೂ ನಿರಂತರವಾಗಿ ದಂಡ ವಿಧಿಸಲಾಗ್ತಾ ಇದೆ. ಶುಭ್ಮನ್ ಗಿಲ್, ನಿತೀಶ್ ರಾಣಾ ಮತ್ತು ಶ್ರೇಯಸ್ ಅಯ್ಯರ್ ಅವರಂತಹ ಆಟಗಾರರು ಈಗಾಗಲೇ ದಂಡಕ್ಕೆ ಗುರಿಯಾಗಿದ್ದಾರೆ. ಈಗ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಮತ್ತು ಆರ್ಸಿಬಿಯ ಪವರ್ ಹಿಟ್ಟರ್ ಟೀಮ್ ಡೇವಿಡ್ ಅವರ ಹೆಸರುಗಳನ್ನು ಸಹ ಈ ಪಟ್ಟಿಗೆ ಸೇರಿಸಲಾಗಿದೆ. ಒಂದೇ ಪಂದ್ಯದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಟೀಮ್ ಡೇವಿಡ್ ವಿರುದ್ಧ ಬಿಸಿಸಿಐ ಕಠಿಣ ಕ್ರಮ ಕೈಗೊಂಡಿದೆ. ಏಪ್ರಿಲ್ 12ರ ಭಾನುವಾರ ಮುಂಬೈ ಮತ್ತು ಆರ್ಸಿಬಿ ನಡುವಿನ ಪಂದ್ಯದ ಸಮಯದಲ್ಲಿ ಇದು ನಡೆದಿದೆ. ವಾಖೆಂಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆರ್ಸಿಬಿ ಆತಿಥೇಯ ಮುಂಬೈಯನ್ನ ಸೋಲಿಸಿ ಗೆಲುವಿನ ಹಾದಿಗೆ ಮರಳಿದ್ರು. ಮುಂಬೈನ ಸತತ 3ನೇ ಸೋಲನ್ನ ಅನುಭವಿಸಿತು. ಹಾಗಾದ್ರೆ ಪಾಂಡ್ಯ ಮಾಡಿದ ತಪ್ಪೇನು? ಹಾರ್ದಿಕ್ ನಾಯಕತ್ವದಲ್ಲಿ ಮುಂಬೈ ತಂಡದ ಪ್ರದರ್ಶನ ಮತ್ತೊಮ್ಮೆ ನಿರಾಶಾದಾಯಕವಾಗಿತ್ತು. ಅಷ್ಟೇ ಅಲ್ಲ, ಮುಂಬೈ ತಂಡದ ನಾಯಕ ನಿಧಾನಗತಿಯ ಓವರ್ ರೇಟ್ಗೆ ತಪ್ಪಿತಸ್ಥನೆಂದು ಬಿಸಿಸಿಐ ತೀರ್ಪು ನೀಡಿ ಶಿಕ್ಷೆ ವಿಧಿಸಿತು. ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಬಿಸಿಸಿಐ ನಾಯಕ ಹಾರ್ದಿಕ್ಗೆ 1.2 ಮಿಲಿಯನ್ ದಂಡ ವಿಧಿಸಿತು. ಈ ಆವೃತ್ತಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ತಂಡವು ಮೊದಲ ಬಾರಿಗೆ ಉಲ್ಲಂಘನೆ ಮಾಡಿದ್ರಿಂದ ನಾಯಕನಿಗೆ ಮಾತ್ರ 1.2 ಮಿಲಿಯನ್ ದಂಡ ವಿಧಿಸಲಾಗಿದೆ. ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರಂತಹ ಹಿಂದಿನ ನಾಯಕರು ಇದೇ ರೀತಿಯ ಅಪರಾಧಕ್ಕಾಗಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಆದರೆ ಆರ್ಸಿಬಿ ಸ್ಫೋಟಕ ಬ್ಯಾಟರ್ ಟೀಮ್ ಡೇವಿಡ್ ಅವರ ನಡೆಯಿಂದ ದೊಡ್ಡ ವಿವಾದ ಹುಟ್ಟುಕೊಂಡಿತ್ತು. ಡೇವಿಡ್ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಚೆಂಡಿನ ಕಳಪೆ ಸ್ಥಿತಿಯಿಂದಾಗಿ ಅಂಪೈರ್ಗಳು ಚೆಂಡನ್ನ ಬದಲಾಯಿಸಲು ನಿರ್ಧರಿಸಿದ್ರು. ಮುಂದಿನ ಚೆಂಡನ್ನು ಆಯ್ಕೆ ಮಾಡಿದಾಗ ಡೇವಿಡ್ ಅದನ್ನ ಕೈಯಲ್ಲೇ ತೆಗೆದುಕೊಂಡು ಪರಿಶೀಲಿಸಲು ಪ್ರಾರಂಭಿಸಿದ್ರು. ಈ ಸಮಯದಲ್ಲಿ ಇಬ್ಬರು ಅಂಪೈರ್ಗಳು ಚೆಂಡನ್ನ ಕೇಳ್ತಲೇ ಇದ್ರು. ಆದರೆ ಡೇವಿಡ್ ಚೆಂಡನ್ನ ಪರಿಶೀಲಿಸಲು ಅದನ್ನು ಪದೇ ಪದೇ ಟಾಸ್ ಮಾಡಿದ್ರು. ಹೀಗೆ 4-5 ಬಾರಿ ಮಾಡಿದ ನಂತರ ಅಂಪೈರ್ ಅವರಿಂದ ಚೆಂಡನ್ನು ಕಸಿದುಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ.